ಚಾಮರಾಜನಗರ ಜಿಲ್ಲೆಯು ಜಾನಪದ ತವರೂರಾಗಿದ್ದು ಕಲೆಯ ಮೂಲಕ ಎಲ್ಲವನ್ನ ಸಾಧಿಸಬಹುದು ಎಂದು ತಿ ನರಸೀಪುರ ನಳಂದ ಬೌದ್ಧ ವಿಹಾರದ ಬೋಧಿ ರತ್ನ ಪಂತೇಜಿ ಹೇಳಿದರು. ನಗರದ ವರನಟ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಜ್ಞಾನದೀಪ ಟ್ರಸ್ಟ್ ವತಿಯಿಂದ 2 ದಿನಗಳ ಕಾಲ ಆಯೋಜಿಸಿರುವ ಜಿಲ್ಲಾ ಮಟ್ಟದ ಭಾವಗೀತೆ ಹಾಗೂ ಜಾನಪದ ಗೀತೆಗಳ ಗಾಯನ ಸ್ಪರ್ಧೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಜ್ಞಾನದೀಪ ಟ್ರಸ್ಟ್ ಜಿಲ್ಲಾ ಮಟ್ಟದ ಭಾವಗೀತೆ ಹಾಗೂ ಜಾನಪದ ಗೀತೆಗಳ ಗಾಯನ ಸ್ಪರ್ಧೆ ಆಯೋಜಿಸುವ ಮೂಲಕ ಪ್ರತಿಭೆಗಳಿಗೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿರುವುದು ಒಳ್ಳೆಯ ಕಾರ್ಯಕ್ರಮವಾಗಿದೆ. ವಿದ್ಯಾರ್ಥಿಗಳು ಕಲೆಯ ಮೂಲಕ ಏನನ್ನ ಬೇಕಾದರೂ ಸಾಧಿಸಬಹುದು. ಕಲೆಯು ಯಾರ ಮನೆಯ ಸೊತ್ತಲ್ಲ, ಬಡವ ಶ್ರೀಮಂತ ಎಂಬ ಭೇದ ಭಾವ ಇಲ್ಲ. ಕಲೆಯು ಎಲ್ಲರನ್ನ ಅಡಗಿದೆ. ಅದನ್ನ ಗುರುತಿಸಲು ಒಂದು ವೇದಿಕೆಯ ಅವಶ್ಯಕತೆಯಾಗಿದೆ ಎಂದು ತಿಳಿಸಿದರು. ಜ್ಞಾನದೀಪ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು ನಗರಸಭಾ ಸದಸ್ಯರಾದ ಆರ್ಪಿ ನಂಜುಂಡಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸುವ ಸಲುವಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ ಭಾವಗೀತೆ ಜಾನಪದ ಗೀತೆಗಳ ಗಾಯನ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಟ್ರಸ್ಟ್ ಅಧ್ಯಕ್ಷ ಪಿ ಜಯರಾಮ್ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷ ರಾಮಚಂದ್ರ, ರಾಜ್ಯ ಉಪಾಧ್ಯಕ್ಷ ಕೆಎನ್ ಜಗದೀಶ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗೋಪಿ, ಜಿಲ್ಲಾಧ್ಯಕ್ಷ ಜಕಾವುಲ್ಲಾ, ನಗರಸಭಾ ಉಪಾಧ್ಯಕ್ಷೆ ಮಮತಾ ಬಾಲಸುಬ್ರಹ್ಮಣ್ಯಂ, ಸದಸ್ಯರಾದ ನೀಲಮ್ಮ, ಕುಮುದ ಕೇಶವಮೂರ್ತಿ, ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಶ್ರೀನಿವಾಸ ಗೌಡ, ಉಮ್ಮತ್ತೂರು ಚಂದ್ರು, ಟ್ರಸ್ಟ್ನ ಕಾರ್ಯದರ್ಶಿ ಜಯಲಕ್ಷ್ಮಿ, ಸಂಯೋಜಕ ಜೆಬಿ ವೀರಭದ್ರಪ್ಪ, ತೀರ್ಪುಗಾರರಾದ ಜಾನಪದ ಕಲಾವಿದ ನರಸಿಂಹಮೂರ್ತಿ, ಗಾಯಕರಾದ ರವೀಂದ್ರ, ಜೆವಿ ಮಹೇಶ್, ಮಂಜುನಾಥ್ ಇತರರು ಹಾಜರಿದ್ದರು. 150ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ರು. ವರದಿ ಹೊಮ್ಮ ನಂಜುಂಡ ನಾಯ್ಕ, ಚಾಮರಾಜನಗರ. ಜಿಲ್ಲೆಯ ಸೊಗಡನ ವಿದ್ಯಾರ್ಥಿಗಳು ಮತ್ತು ಶಾಲಾ ಕಾಲೇಜು ಮಟ್ಟದಲ್ಲಿ ಜಾನಪದ ಗೀತೆ ಮತ್ತು ಭಾವಗೀತೆ ಸ್ಪರ್ಧೆಯನ್ನು ಮಾಡಬೇಕು ಅಂತೇಳಿ ಕಳೆದ 4-5 ದಿನಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದ್ರೆ ಜ್ಞಾನದೀಪ ಟ್ರಸ್ಟ್ ವತಿಯಿಂದ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ತೀರ್ಮಾನಿಸಿತು. ಆ ಕಾರಣಕ್ಕೆ ಇವತ್ತು ಅಂತರ ಕಾಲೇಜುಗಳ ಜಿಲ್ಲಾ ಮಟ್ಟದ ಭಾವಗೀತೆ ಮತ್ತು ಜಾನಪದ ಗೀತೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಮುಖಂಡರನ್ನ ಆಹ್ವಾನ ಮಾಡಿದ್ವಿ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕು ಅಂತ ಹೇಳಿ ಬೋಧಿರತ್ನ ಪಂಚಾಯಿತಿಯನ್ನು ನಾವು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಬಹಳ ಪ್ರೀತಿ ಮತ್ತು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಮಾಡಲಿಕ್ಕೆ ಕಾರಣಭೂತರಾಗಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತೇಳಿ ಜ್ಞಾನದೀಪ ಟ್ರಸ್ಟ್ ಅಧ್ಯಕ್ಷರಾದ ಪಿ ಜಯರಾಮ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು. ಅವರು ಕೂಡ ಈ ಸಂದರ್ಭದಲ್ಲಿ ಆಸೀನರಾಗಿದ್ದಾರೆ. ಉಪಸ್ಥಿತ ಸಮಸ್ತ ಮಹಿಳೆಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಬಂಧುಗಳೇ, ಎಲ್ಲರಿಗಿಂತ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ಎಲ್ಲ ಭಾವಗೀತೆ ಹಾಗೂ ಜಾನಪದ ಗೀತೆಗಳ ಸ್ಪರ್ಧೆ ಮಾಡಲಿಕ್ಕೆ ತಾವೆಲ್ಲ ಇಲ್ಲಿ ಆಗಮಿಸಿದ್ದೀರಿ. ಇದು ಮಾತಾಡ್ತಕ್ಕಂಥ ಕಾರ್ಯಕ್ರಮವಾದ ಮನೋರಂಜನೆಯ ಹಾಗೂ ಸ್ಪರ್ಧೆಯ ಕಾರ್ಯಕ್ರಮ ಆದ್ದರಿಂದ ಕೆಲವು ವಿಚಾರಗಳನ್ನ ತಮಗೆ ಹೇಳ್ತಾ ಸಂಕ್ಷಿಪ್ತವಾಗಿ ಮಾತನ್ನ ಮುಗಿಸ್ತೇನೆ. ತಲೆಯಲ್ಲಿ ಸ್ಪರ್ಧಾಗಳಾಗಿ ಆಗಮಿಸಿದ್ದೀರಿ. ತಮ್ಮ ಭವಿಷ್ಯವನ್ನ ಕಂಡುಕೊಳ್ಳತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ವೇದಿಕೆಯನ್ನ ಜ್ಞಾನದೀಪ ಟ್ರಸ್ಟ್ ತಮಗೆ ನೀಡ್ತಾ ಇವತ್ತು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ರಿಯಾಲಿಟಿ ಶೋಗಳಲ್ಲಿ ಎಲ್ಲ ಕಡೆ ಕಾಂಪಿಟೇಟಿವ್ ವರ್ಲ್ಡ್ ಅಂತ ನಮಗೂ ಒಂದು ಪ್ರತಿಭೆಯಲ್ಲಿ ನಾವು ಪ್ರತಿಭೆಯನ್ನು ತೋರಿಸ್ಕೊಳ್ಳಿಕ್ಕೆ ಅಥವಾ ನಾನು ಹಾಡಲಿಕ್ಕೆ ಅಥವಾ ನಟಿಯನ್ನು ಮಾಡಲಿಕ್ಕೆ ಅವಕಾಶಗಳು ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರತಿಭಾ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ತಮಗೆ ಅವಕಾಶಕ್ಕೆ ಮೊದಲ ಮೆಟ್ಟಿಲನ್ನು ಇವರು ಎಬ್ಬಿಸ್ತಾ ಇದ್ದಾರೆ. 30 ವರ್ಷಗಳ ಹಿಂದೆ 1995ರಲ್ಲಿ ತಮ್ಮಂತೆ ಸ್ಪರ್ಧಾಳವಾಗಿ ಒಬ್ಬ ಸ್ಪರ್ಧೆಯಾಗಿ ನಾನು ಅನೇಕ ಕಾರ್ಯಕ್ರಮಗಳು ಭಾಗವಹಿಸಿದೆ.
ನಾನು ಹೇಳ್ತೇನೆ ಒಂದು ಕಿವಿ ಮಾತು, ನೀವು ಹಾಡ್ತೀರಿ ಅಥವಾ ನಟನೆ ಮಾಡ್ತೀರಿ ಅಥವಾ ಏನಾದ್ರು ಒಂದು ಕಲೆ ಇದೆ ಅಂದ್ರೆ ತಾವು ವಿಶೇಷವಾಗಿದ್ದೀರಿ, ತಾವು ಏನನ್ನು ಬೇಕಾದ್ರೂ ಸಾಧಿಸ್ತಕ್ಕಂಥ ತಮ್ಮಲ್ಲಿ ಛಲ ಇದೆ ಅಂತಕ್ಕಂಥದ್ದನ್ನ ಮನಸ್ಸಲ್ಲಿಟ್ಕೊಳ್ಬೇಕು. ಯಾಕಂದ್ರೆ ಕಲೆ ಯಾರ ಮನಸ್ಸುತ್ತಲ್ಲ, ಧರ್ಮಾತೀತವಾಗಿ ಜಾತ್ಯತೀತವಾಗಿ ಬಡವ ಬಲ್ಲಿದ ಎಲ್ಲವನ್ನ ನೀಡುವಂಥದ್ದು ಕಲೆ. ಕಲೆಗಾರ ಈ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಸಾಧಿಸೋಲ್ಲ. ಯಾಕಂದ್ರೆ ಅದಕ್ಕೆ ಒಂದು ಮೂಲ ಉದಾಹರಣೆ ನಾವಿಲ್ಲಿ ಕೊಟ್ಟಿರ್ತಕ್ಕಂಥ ರಂಗಮಂದಿರ. ಯಾವುದೋ ರಾಜನೂರಿನಲ್ಲಿ ಸಿಂಗನೂರು ಹುಟ್ಟಿ ಯಾವುದೋ ರಾಜನೂರಲ್ಲಿ ಬೆಳೆದು ಇವತ್ತು ಜಗತ್ತಿನಲ್ಲೇ ಒನ್ನಟ ಅಂತ ಹೇಳಿ ಹೆಸರನ್ನು ಪಡೆದ ನಟ ರಾಜ್ಕುಮಾರ್ ಅವರು ಅವರೇ ಹುಟ್ಟಿದಾನೆ ಎಲ್ಲವನ್ನ ಪಟ್ಟಣ ಬಂತಾರಲ್ಲ, ಅದು ಅವರ ಕಲೆ. ಅವನ ಗುರುತಿಸಿ ಇಲ್ಲಿ ಅನೇಕ ಕಲಾವಿದರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿ ಎಂ ನರಸಿಂಹಮೂರ್ತಿ ಅವರು ಇನ್ನು ಅನೇಕ ಕಲಾವಿದರು ತಮ್ಮ ಕಲೆಯಿಂದಲೇ ತಾವು ಜಗತ್ತಿಗೆ ಹೊರಬರುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿಕೊಂಡಿದ್ದಾರೆ. ನಿಮ್ಮಲ್ಲಿ ಯಾವುದೇ ರೀತಿಯ ಕೀಳರಿಮೆಯು ಬೇಡ, ಆಗತ್ತೇಳಿ ಮೇಲರಿಮೆಯ ಬೀಗತಕ್ಕಂಥದ್ದು ಬೇಡ. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಪರ್ಧೆಯ ಒಂದು ಮನೋಭಾವವನ್ನ ಇಟ್ಕೊಂಡು ಗೆದ್ದರೆ ಹಿಕ್ಕದೆ ಸೋತರೆ ಕುಕ್ಕದೆ. ಯಾಕಂದ್ರೆ ನಾವು ತುಂಬಾ ಕಡೆ ನೋಡ್ತಾ ಇದ್ದೀವಿ, ಗೆದ್ದಿರ್ತಕ್ಕಂಥವ್ರು ಬಹಳ ಖುಷಿ ಕೊಡ್ತಕ್ಕಂಥದ್ದು ಅಥವಾ ಸೋತಿರ್ತಕ್ಕಂಥ ಇನ್ನೇನಿದು ಮುಗಿದೈತೆ ಅಂತಕ್ಕಂಥದ್ದಲ್ಲ. ಸೋತಿದ್ದೀವಿ ಅಂದ್ರೆ ನಾವು ಮುಂದೊಂದು ದೊಡ್ಡದನ್ನ ಗೆಲ್ತೀವಿ ಅಂತಕ್ಕಂಥ ಮನೋವೃತ್ತಿ ತಮ್ಮಲ್ಲಿ ತರಬೇಕು. ಆ ಒಂದು ಛಲವನ್ನು ಇಟ್ಕೊಂಡು, ಯಾಕಂದ್ರೆ ಇಲ್ಲಿ ತಾವು ಕಲಾವಿದರಾಗಿ ತಾವೇನು ಗಾಯನದಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋದ್ರ ಜೊತೆಗೆ ವಿದ್ಯಾಭ್ಯಾಸದಲ್ಲೂ ತಮ್ಮ ಒಂದು ಮುಂಚೂಣಿಯ ಒಂದು ವಿದ್ವತ್ತನ್ನ ಪಡೆದಿದ್ದೇ ಆದರೆ ನಿಮ್ಮ ಕಲೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬಹಳ ಒಂದು ರೂಪ ಪಡೆಯಲಿಕ್ಕೆ ಅವಕಾಶ ಆಗುತ್ತೆ. ಎಲ್ಲರಿಗೂ ಜ್ಞಾನದೇವಿ ಪಟ್ಟಷ್ಟು ಅವರ 6 ವರ್ಷದ ಹಾದಿಯಲ್ಲಿ ಎಲ್ಲ ಮಾಸಿಕ ಸಮಾರಂಭಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಬುದ್ಧ ಬಾಬಾ ಸಾಹೇಬರ ಚಿತ್ರಗಳಿಗೆ ಅವರ ಜೊತೆಗೆ ನಾವು ಆಶೀರ್ವಾದ ಮಾಡ್ತಾ ಜೊತೆಗೆ ಇದ್ದೇವೆ. ಮುಂದೊಂದಿನ ಜ್ಞಾನದೀಪ ಅಕಾಡೆಮಿಯ ಮಟ್ಟಕ್ಕೆ ಇವತ್ತು ಟ್ರಸ್ಟ್ ಬೆಳೀಲಿ. ಇವರಿಗೆ ಜನಪರ ವೇದಿಕೆ ಏನು ಕರ್ನಾಟಕ ಜನಪರ ವೇದಿಕೆಯ ಪದಾಧಿಕಾರಿಗಳಿದ್ದಾರೆ, ರಾಜ್ಯ ಮಟ್ಟದಲ್ಲೂ ಸಹ ಇದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ರೂಪಿಸೋದ್ರ ಜೊತೆಗೆ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನ ಮಾಡಿಕೊಡ್ಬೇಕು. ಚಾಮರಾಜನಗರ ಜನಪದದ ತವರು, ಇಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. 8 ಗಂಟೆ 10 ಗಂಟೆ 12 ಗಂಟೆ ಹಾಡಾಡ್ತಕ್ಕಂಥ ಜನಪದ ಕಲೆ ನಮ್ಮಲ್ಲಿದೆ. ಹಾಗೆ ಭಾವಗೀತೆಯ ಒಂದು ಭಾವನೆಗಳನ್ನ ಹೊರಹೋಗ್ಲಿಕ್ಕೆ ನಿಮ್ಗೆಲ್ಲ ನೋವನ್ನ ಭಾವನಾತ್ಮಕವಾಗಿ ಮರಿತಕ್ಕಂಥ ಶಕ್ತಿ ಇದಕ್ಕಿದೆ. ನಾಟ್ಯ ಮಾಡ್ತಕ್ಕಂಥವ್ರು ತಮ್ಮ ನಾಟ್ಯ ಕಷ್ಟವನ್ನ ಮರಿಲಿಕ್ಕೆ ಹುಟ್ಟುಕೊಂಡಂತಹ ಹಾಡುಗಳು ಅಥವಾ ಸೋಮಾರಿ ಪದಗಳು ಎಲ್ಲದರ ಮೂಲ ಈ ಒಂದು ಚಾಮರಾಜನಗರ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತವರು ಜಿಲ್ಲೆಯಲ್ಲಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಭಾವಗೀತೆ ಜನಪದ ಗೀತೆಗಳ ಸ್ಪರ್ಧೆಯನ್ನ ಏರ್ಪಡಿಸಿ ಪ್ರತಿಭೆಯನ್ನು ಗುರುತಿಸೋದ್ರ ಜೊತೆಗೆ ತಮಗೆ ಪ್ರೋತ್ಸಾಹ ಧನವನ್ನ ನೀಡ್ತಾ ಇದ್ದಾರೆ. ಆ ಪ್ರೋತ್ಸಾಹ ಧನವನ್ನ ತಮ್ಮ ವಿದ್ಯಾಭ್ಯಾಸಕ್ಕೆ, ತಮಗೆ ಬೇಕಾದ ಪರಿಕರಗಳಿಗೆ ಅದು ಉಪಯೋಗಿಸ್ಕೊಳ್ತಾ ತಮ್ಮ ಭವಿಷ್ಯತನ್ನ ರೂಪಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ತಾವೆಲ್ಲರೂ ಹಾರೈಸ್ತಾ ಇಲ್ಲಿ ಸ್ಪರ್ಧೆಗೆ ಬಂದಿರತಕ್ಕಂಥ ತಾವೆಲ್ಲರೂ ಗೆಲುವಿರುವಾಗ ಯಾರಲ್ಲೂ ಸೋತಕ್ಕಂಥ ಚಿಂತೆ ಇಲ್ಲ, ಎಲ್ಲರೂ ಗೆಲ್ತಕ್ಕಂಥ ಮನಸ್ಥಿತಿ ಬಂದಿದ್ದೀರಿ. ನೀವೆಲ್ಲರೂ ಗೆದ್ದವ್ರೆ. ಯಾಕಂದ್ರೆ ಒಂದೊಂದು ಕಾಲೇಜಿಂದ 3 ಜನ ಬಂದಿದ್ದೀರಿ, ಇನ್ನು 50-60 ಜನ ಸ್ಕೂಲ್ ಪಾಠ ಕೇಳ್ತಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಬಂದಿದ್ದಿಲ್ಲ ಅಂದ್ರೆ ಅವ್ರನ್ನ ಗೆದ್ದು ಬಂದಿದ್ದೀರಿ. ಮತ್ತೆ ಇಲ್ಲೂ ಗೆಲ್ತಿರತಕ್ಕಂಥ ಒಂದು ಛಲವನ್ನು ಇಟ್ಟು ಆಡ್ತಕ್ಕಂಥ ನಿಟ್ಟಿನಲ್ಲಿ ಹಾಡೇ ಧ್ಯಾನವಾಗಲಿ, ಧ್ಯಾನವೇ ಹಾಡಾಗಲಿ, ಅಥವಾ ಮನಸ್ಸು ಏಕಾಗ್ರತೆಯಿಂದ ಎಷ್ಟು ಚೆನ್ನಾಗಿ, ಎಷ್ಟು ಸುಂದರವಾಗಿ, ಎಷ್ಟು ಮನೋಜ್ಞವಾಗಿ ಆಡ್ತೀರೋ ಅದರ ಮೇಲೆ ತಮ್ಮ ಫಲಿತಾಂಶ ಇರುತ್ತೆ ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳ್ತಾ ನಾವೆಲ್ಲರಿಗೂ ಬುದ್ಧ ಧರ್ಮ ಸಂಘದ ರಕ್ಷಣೆ ಹಾಗೆಯೇ ಎಲ್ಲರೂ ಮಂಗಳವಾರ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮೋ ಬುದ್ಧಾಯ.